ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸರ್. ಸರ್ ಈಗ 100 ಪಿಕ್ಚರ್ ಬಗ್ಗೆ ಮಾತಾಡಕ್ ಬಂದಿದ್ದೀರಾ. ಈ ಹಾಡು 100 ವರ್ಷ ಆದ್ರೂ ಈ ಹಾಡಿಗೆ ತಕ್ಕ ಉದಾಹರಣೆ ಅಂತ ಇರೋದು ನಮ್ಮ ರಮೇಶ್ ಸರ್. ಯಾವಾಗ ಬಂದ್ರು ಆ ಹಾಡು ಅವರಿಗೋಸ್ಕರ ಫ್ರೆಶ್ ಆಗಿ ಮಾಡಿರೋ ತರ ಅನ್ಸುತ್ತೆ. ಈಸ್ ಆಲ್ವೇಸ್ that good looking, that charming. Welcome to Saregama Championship sir. Thank you so much. Sir ನಂದೊಂದು ಆಸೆ ಇದೆ ಸರ್, ನಿಮ್ ಸ್ಟೈಲ್ ಅಲ್ಲಿ ವೆಲ್ಕಮ್ ಟು Saregama Championship ಅಂತ ಒಂದ್ಸಲ ಹೇಳಕ್ ಆಗುತ್ತಾ ಸರ್? ವೆಲ್ಕಮ್ ಟು Saregama Championship. ಒಂದು 10,000 ಸ್ಕ್ವೇರ್ ಫೀಟ್ ಅಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಯಾವತ್ತೂ ನಾನು ನೋಡಿಲ್ಲ. ವಾವ್, hats off to you all. Congrats again to all of you. So sweet. ರಮೇಶ್ ಸರ್, ಅಭಿಮಾನ ಪ್ರೀತಿನ ವೇದಿಕೆ ಮೇಲೆ ಹಂಚಿದಾಗ ಇಲ್ಲಿರೋರ ಹುಮ್ಮಸ್ಸು ಇನ್ನೂ 100% ಜಾಸ್ತಿ ಆಗುತ್ತೆ. 100%. Yes. 3 100. 100%. ಇನ್ನೊಂದ್ಸಲ 100. Yes. ಎಷ್ಟು ಸಲ ಹೇಳ್ತೀರೋ ಅಷ್ಟು ಬೆಟರ್. 100 ಅನ್ನ 100 ಸಲ ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ 100 ಅನ್ನೋ ಒಂದು ಅದ್ಭುತವಾದಂತಹ ಟೈಟಲ್ ಈಗ ರಮೇಶ್ ಅರವಿಂದ್ ಸರ್ ಅವರ ಟೈಟಲ್, ಅದು ಅವರ ಸಿನಿಮಾ. ಸರ್ ಎಲ್ಲಾ ಕಡೆ ಅದ್ಭುತವಾದಂತ ಟಾಕ್ ಇದೆ ಸರ್, ಅಂಡ್ ಆ ಟಾಕ್ ನಿಮ್ ಮನ್ಸಿಗೆ ಎಷ್ಟು ಖುಷಿ ಕೊಟ್ಟಿದೆ ಅನ್ನೋದು ನಿಮ್ಮ ನಗುವಲ್ಲಿ ಗೊತ್ತಾಗ್ತಾ ಇದೆ, ನಿಮ್ಮ ಕಣ್ಗಳಲ್ಲಿ ಗೊತ್ತಾಗ್ತಾ ಇದೆ. ಎಷ್ಟು ಸಂತೋಷ ಇದೆ ಸರ್ ಇದ್ರ ಬಗ್ಗೆ. ಇಲ್ಲ, ಬಹಳ ಖುಷಿ ಕೊಟ್ಟಿದೆ. ಅಂದ್ರೆ ಕಾಶ್ಮೀರಿಗೆ ಹೋಗ್ತೀವಿ ಸರ್, ಏನ್ ಅದ್ಭುತ, ಹಿಮಾಲಯ ಒಂದ್ ಕಡೆ, ಆ ನದಿ, ಆ ಹೌಸ್ ಬೋಟ್ ಎಲ್ಲ ನಾವು ಅಡ್ಮೈರ್ ಮಾಡ್ತಿರ್ಬೇಕಾದ್ರೆ ಒಂದ್ ಮೆಸೇಜ್ ಬರುತ್ತೆ ಗುರು, ಅಷ್ಟೇ ಒಂದು ಸಣ್ಣ ಮೆಸೇಜ್, ಇಷ್ಟೇಷ್ಟು ಮೆಸೇಜ್. ಒಂದು ಕೆಟ್ಟ ಸುದ್ದಿ ಸರ್, ಆ ಸೌಂದರ್ಯನೆಲ್ಲ ಹೀರ್ಬಿಡುತ್ತೆ ಸರ್, ನಮ್ ಕಣ್ಣು ಏನು ಕಾಣಲ್ಲ ಗುರು. ಒಂದು ಬ್ಯಾಡ್ ನ್ಯೂಸ್, ಒಂದು ಮೆಸೇಜ್, ಒಂದು ಫೋನ್ ಕಾಲ್ ಸಾಕು ನಿಮ್ ಸುಖ ಸಂತೋಷ ಎಲ್ಲವನ್ನೂ ಹಾಳು ಮಾಡಕ್ಕೆ. ಅದು ಒಂದು ಕುಟುಂಬದಲ್ಲಿ ಬಂದಾಗ ಆ ಕುಟುಂಬದವ್ರು ಏನ್ ಮಾಡ್ಬೇಕು, ಹೇಗ್ ಜೊತೆಗಿದ್ರೆ ಆ ಕ್ಷಣವನ್ನ ಪಾರು ಮಾಡೋದು ಅನ್ನೋದೇ 100. ವಿಪಿ ಸರ್, ರಮೇಶ್ ಸರ್ ವೇದಿಕೆ ಮೇಲೆ ಪ್ರತಿ ಬಾರಿ ಬಂದಾಗ ಒಂದು ಸಂಭ್ರಮದ ಜೊತೆ ಬರ್ತಾರೆ, ಒಂದು ಗೆಲುವಿನ ಜೊತೆ ಬರ್ತಾರೆ, ಒಂದು ಉತ್ಸಾಹದ ಜೊತೆ ಬರ್ತಾರೆ. ಸೊ ಆ ಉತ್ಸಾಹ ಮೂರ್ತಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಯ್ಯೋ, ನಾವೆಲ್ಲ ಬಹಳ ಚಿಕ್ಕವರು. ಅವರ ಸಾಧನೆಯ ಶಿಖರದ ಮುಂದೆ ನಾವೆಲ್ಲರೂ ನೋಡಿ ಸಂತೋಷ ಪಡ್ಬೇಕು. ನಾವು ಇತ್ತೀಚೆಗೆ ಯಾವ್ದೋ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ದೋಸೆ ತಿನ್ನಕ್ ಹೋಗಿದ್ವಿ ಈಗ ಒಂದು ವಾರದಿಂದ. ಅದು ನೋಡಿ ಹೇಳಿ ಹೇಳಿ ಸರ್, ನೀವ್ ಹೇಳ್ಬೇಕು ಅದನ್ನ. ನೀವು ಅದೊಂಥರ ರಸೋತ್ತಾಗಿ ಹೇಳ್ತೀರಾ. ಇವ್ರು ಹೇಳ್ತಿಲ್ಲ, ಇವ್ರು ಯಾವತ್ತಾದ್ರೂ ಒಂದು ಆಟೋಬಯೋಗ್ರಫಿ ಬರೆದ್ರೆ ಆಟೋ ಹೆಸರು ಆಹಾ ಓಹೋ ಅಂತ ಹಿಡಿದು ಏನ್ ಸರ್ ಏನ್ ಎಂಜಾಯ್ ಮಾಡ್ತಾರೆ ಮನುಷ್ಯ ಸರ್. ನಾನು ಇವರು ನಮ್ಮ ಫ್ರೆಂಡ್ ರಾಘು, ನಮ್ಮ ಜಿ ಹೆಡ್, ಅವತ್ತು ಏನೋ ನನ್ ಬಹಳ ದಿನದಿಂದ ವಿದ್ಯಾರ್ಥಿ ಭವನಲ್ಲಿ ಹೋಗಿ ಒಂದು ದೋಸೆ ತಿನ್ಬೇಕು ಅಂತ ಆಸೆ ಗುರುವೆ, ಆಗ್ತಾನೆ ಇಲ್ಲ ಸರ್, ಪೋಸ್ಟ್ಪೋನ್ ಆಗ್ತಾನೆ ಇದೆ. ಕಾಲೇಜ್ ಡೇಸ್ ಅಲ್ಲಿ ನಾನು ತಿಂದಿದ್ದು, ಕರೆಕ್ಟ್ ಪ್ರಕಾಶ್ ಸಿಕ್ಕಿದ್ರು, ಅಲ್ಲಿ ಹೋಗಿದೀವಿ ಸರ್. ಆ ದೋಸೆನ ಇವ್ರು ಎಂಜಾಯ್ ಮಾಡೋದು ನೋಡ್ಬೇಕು ಸರ್. ಆಹಾ ಓಹೋ ಓಹೋ ಏನ್ ಎಂಜಾಯ್ ಮಾಡ್ತಾರೆ ಪ್ರತಿ ಕ್ಷಣವನ್ನ. ಈ ಚಟ್ನಿಗೆ ಅಂತ ಒಂದು ವಿವರಣೆ ಕೊಡ್ತಾರ ಅವರು, ಏನ್ ಮಾಡ್ಬೇಕು ಸರ್ ಚಟ್ನಿಗೆ. ನಾನು ಹೇಳ್ತಾ ಇದ್ದೆ ಸರ್, ಈ ಚಟ್ನಿ ಇಷ್ಟು ಚೆನ್ನಾಗಿದೆ, ಎದುರುಗಡೆ ರಿಜಿಸ್ಟ್ರಾರ್ ಆಫೀಸ್ ಇದೆ, ಇದನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚಟ್ನಿ ನಮ್ಮ ಹೆಸರಿಗೆ. ನಮಗೆ ಎಲ್ಲದ್ರಲ್ಲೂ ಜೀವನ ಆದ್ರೆ ಅದೆಲ್ಲ ಐ ಥಿಂಕ್ ಇಟ್ಸ್ ಎ ಕಂಪನಿ. ರಮೇಶ್ ಸರ್ ಜೊತೆ ಇದ್ದಾಗ ಅವರ ಒಂದು ಕಂಪನಿಲಿ ಆ ಸಹವಾಸದಲ್ಲಿ ನಮ್ಗೆಲ್ಲವೂ ಸುಂದರವಾಗಿ ಕಾಣುತ್ತೆ. ಅಂತ ವ್ಯಕ್ತಿ, ಇಟ್ಸ್ ಅ ಪ್ಲೆಜರ್ ಸರ್ ಅಂಡ್ ಅನ್ ಆನರ್, ಆಲ್ವೇಸ್ ಅ ಪ್ಲೆಜರ್ ಅಂಡ್ ಆನರ್ ಟು ಬಿ ವಿತ್ ಯು. ಥ್ಯಾಂಕ್ ಯು ಫಾರ್ ಸೇಮ್. ದ ಫೀಲಿಂಗ್ ಇಸ್ ಅಬ್ಸಲ್ಯೂಟ್ಲಿ ಮ್ಯೂಚುವಲ್. ನನ್ನ ಬಗ್ಗೆ ಅವ್ರು ಏನೇನ್ ಹೇಳಿದ್ರು ಅದೆಲ್ಲ ಅವ್ರಿಗೂ ಅನ್ವಯಿಸುತ್ತೆ, ಅದೇ ಸತ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್ ಮೇಡಮ್, ಮತ್ತೆ ಅದೇ ಹೇಳ್ಬೇಕು, ಬಹಳ ಚಿಕ್ಕವರಾಗ್ತೀವಿ, ಅವ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ಯೋಗ್ಯತೆ ಇಲ್ಲ ನನಗೆ. ಬಟ್ ಅವ್ರು ಬಂದಾಗ ನನ್ನ ಕಣ್ಮುಂದೆ ಆ ಡುಯೆಟ್ಟಿನ ಸೀನ್ಗಳು, ಈ ಕಡೆ ಅಮೃತವರ್ಷಿಣಿ ಸೀನ್ಗಳು, ಈ ತರ ಅವ್ರದ್ದು ಎಲ್ಲ ಸಿನಿಮಾಗಳದ್ದು ಆ ವಿಜುವಲ್ಸ್ ಹಂಗೆ ಕಣ್ಮುಂದೆ ಬರ್ತಾ ಇದೆ. ಅವ್ರನ್ನ ನಾವು ಇಷ್ಟು ಸಿಂಪಲ್ ಆಗಿ ನೋಡ್ತಾ ಇದೀವಲ್ಲ ಅಂತ ಸಡನ್ ಆಗಿ ನಂಗೆ ಒಂದು ಥಾಟ್ ಬಂದಿದ್ದೇನೆಂದ್ರೆ, ಆರ್ಟಿಸ್ಟ್ಗಳು ತುಂಬಾ ಜನ ಇರ್ತಾರೆ, ಅದರಲ್ಲಿ ಕೆಲವ್ರು ಮಾತ್ರ ಎನ್ಲೈಟೆಂಡ್ ಆರ್ಟಿಸ್ಟ್ಗಳಿರ್ತಾರೆ. ಆ ಎನ್ಲೈಟೆಂಡ್ ಆರ್ಟಿಸ್ಟ್ ಅಂತ ಅನ್ಸುತ್ತೆ, ಯಾಕಂದ್ರೆ ಅವ್ರು ಯಾವುದಕ್ಕೂ ಹಿಗ್ಗಿಲ್ಲ, ಯಾವುದಕ್ಕೂ ಕುಗ್ಗಿಲ್ಲ, ಎಲ್ಲ ರೇಂಜಸ್ ನೋಡಾಗಿದೆ. ಅವ್ರಿಗೆ ಗೊತ್ತು ಇದೆಲ್ಲ ಯಾವ್ದು ಭ್ರಮೆ, ಯಾವ್ದು ನಿಜ, ಯಾವ್ದು ಸುಳ್ಳು ಎಲ್ಲ ಗೊತ್ತಿರೋದ್ರಿಂದ ಅವ್ರು ಈಗಲೂ ಆ 100 ಅಂದ್ರೆ ಅಷ್ಟು ಇಂಥೋಸಿಯಾಸಮ್ ಅವ್ರ ಕೈಯಲ್ಲೇ ಗೊತ್ತಾಗ್ತಾ ಇದೆ ಸಿನಿಮಾ ಎಷ್ಟು ಫೈರ್ ಆಗಿರುತ್ತೆ ಅಂತ. ಐ ಆಮ್ ಯುವರ್ ಫ್ಯಾನ್ ಸರ್. ಐ ಲವ್ ಯು ಸರ್. ಥ್ಯಾಂಕ್ ಯು. ಬಂದ ತಕ್ಷಣ ರಮೇಶ್ ಸರ್ ಹೇಳಿದ್ರು ಆ ತುತ್ತಮುತ್ತ ಬಗ್ಗೆ. ಅಂಡ್ ಸರ್, ನಮ್ಮ ಎಲ್ಲರ ಆಲ್ ಟೈಮ್ ಫೇವ್ರೆಟ್ ಮೂವಿ ಶ್ರೀಗಂಧ, ಕರ್ಪೂರದ ಗೊಂಬೆ, ಎಂತೆಂತ ಹಾಡುಗಳು ಸರ್ ನಿಮ್ಮ ಹಾಗೂ ಮಹಾಗುರುಗಳ ಒಂದು ಕಾಂಬಿನೇಷನ್. ಮಹಾಗುರುಗಳೇ, ಎಂತೆಂತ ಹಾಡುಗಳನ್ನ ಕೊಟ್ಟಿದ್ದೀರಾ. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು. ಹೌದೇನಪ್ಪ? ಹಾಡಿ ಸರ್, ಹಾಡಿ ಸರ್. ಹೌದೇನ್ರಿ? ಸರ್ ಹಾಡಿ ಅವ್ರನ್ನ ಕೇಳಿ, ಅವ್ರು ಕರೆಕ್ಟ್ ಸರ್. ಸರ್ ಹಾಡಿ ಸರ್, ಒಂದೆರಡು. ಕಾಯಿಸುವ ಹುಡುಗಿಯರನ್ನ ಯಾಕೆ ಪ್ರೀತಿಸಬಾರ್ದು ಸರ್? ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸಿದೆ.
ಅರಳಿದ ಹೂವು ಅಂದರೆ ರಮೇಶ್. ಥ್ಯಾಂಕ್ ಯು ಸರ್. ಅರಳಿದ ಹೂವು ಯಾವಾಗಲೂ ಅರಳಿರುತ್ತೆ, ಅದಕ್ಕೆ ಅವರಿಗೆ ಅರವಿಂದ್ ಅಂತ ಹೆಸರು. ಆಹಾ ನೀವು ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು. ನಿಮಗಿರೋ ಮ್ಯೂಸಿಕ್ ನಾಲೆಡ್ಜ್ಗೆ ನೀವು ಒಂದು ಮ್ಯೂಸಿಕಲ್ ಸಿನಿಮಾ ಕೂಡ ಮಾಡಬೇಕು. ಹಂಸಲೇಖ ನೀವೆಲ್ಲ ನೋಡಿದ್ರಿ, ಎಲ್ಲ ನೋಡಿದ್ರಿ. ನಾವು ಬಂದು ಅವ್ರನ್ನ ಆ ಟೈಮಲ್ಲಿ ಪ್ರೇಮಲೋಕ ಅಲ್ಲ, ಯು ಕೆನಾಟ್ ಇಮ್ಯಾಜಿನ್ ರೀ. ಈಗ ನೀವು ನೋಡ್ತಿರಲ್ಲ ಕ್ರೇಜ್, ನಥಿಂಗ್. ಪ್ರೇಮಲೋಕನ ನಾವು ಹುಚ್ಚರ ತರ ನೋಡಿದೀವಿ ನಾವೆಲ್ಲ ಕಾಲೇಜ್ ಹೋಗ್ತಿದ್ದಾಗ. ನಂತರ ಇವ್ರು ಹೇಳಿದ ತರ ಕನ್ನಡ ಪದ ಎಷ್ಟು ಸಿಂಪಲ್ ಮಾಡೋರು ಗೊತ್ತಾ, ಹಂಗ್ ಬರೋದದು. ಅಂಡ್ ಯಾವ ಇನ್ಫ್ಲೂಯೆನ್ಸ್ ಇರ್ತಾರಿಲ್ಲ. ರಾಮಾಚಾರಿ, ನಾನು ಶಾಂತಿ ಕ್ರಾಂತಿ ಮಾಡ್ಬೇಕಾದ್ರೆ ದಿಢೀರಂತ ರವಿ ಸರ್ ಡಿಸೈಡ್ಸ್ ಮಧ್ಯದಲ್ಲಿ ಒಂದು ಫಿಲ್ಮ್ ಮಾಡ್ತೀನಿ ಅಂತ. ಚಿನ್ನದ ತಂಬಿನ ರಾಮಾಚಾರಿ ಮಾಡ್ತಾರೆ. ಚಿನ್ನದ ತಂಬಿ ಸೂಪರ್ ಹಿಟ್ ಆಗಿದ್ದ ಕಾರಣನೇ ಆ ಸಾಂಗ್ಸ್. ಇವ್ರು ರಾಮಾಚಾರಿ ಮಾಡ್ತಾರೆ, ಅದ್ರಲ್ಲಿ ಒಂದು ಸಾಂಗ್ ಕೂಡ ಒರಿಜಿನಲ್ ಟ್ಯೂನ್ ಇಲ್ಲ. ಇವ್ರು 5 ಹೊಸ ಟ್ಯೂನ್ ಮಾಡಿ 5 ಸೂಪರ್ ಹಿಟ್ ಮಾಡ್ತಾರೆ ಸರ್. ನಾಳೆ ಕನ್ನಡ ಚಿತ್ರರಂಗದ ಇತಿಹಾಸ ಯಾವ ರೀತಿ ಬಂದರೂ ಸರಿ, ಅದರಲ್ಲಿ ಒಂದು ಬಂಗಾರದ ಪೇಜ್ ಸಾರ್ ಎಲ್ಲರೂ ಇಟ್ಟಿರ್ತಾರೆ. ಬೇರೆ ಗೋಲ್ಡನ್ ಪೇಜ್. ಹೌದು ಸರ್, ಬೇರೆ ಎಲ್ಲ ಪೇಪರ್ ಅಲ್ಲಿ ಇದ್ರೆ ಒಂದು ಗೋಲ್ಡನ್ ಪೇಜ್ ಬರಬೇಕು, ಅದು ಹಂಸಲೇಖ ಸಾರ್ಗೆ. ಅಂತ ಕಾಂಟ್ರಿಬ್ಯೂಷನ್ ಟು ಕನ್ನಡ ಸಿನಿಮಾ ಇವತ್ತು ಎಲ್ಲವನ್ನೂ ಹೇಳಕ್ಕೆ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಅಷ್ಟೇ ದೊಡ್ಡ ಸಾಧನೆ ಇದೆ. ನೀವು ಮುಂದೆ ಒಂದು ಮ್ಯೂಸಿಕಲ್ ಸಿನಿಮಾ ಪ್ಲಾನ್ ಮಾಡಿ ಇದ್ದಾರೆ. ಇನ್ನೇನ್ ಬೇಕ್ರಿ? ಇನ್ನೇನ್ ಬೇಕು ಸರ್? ಇನ್ವೆಸ್ಟ್ಮೆಂಟ್ ಎಲ್ಲ ವಾಪಸ್ ಬಂದ್ಬಿಡ್ತು ಆಗ್ಲೇ, ಬಂತು. ಇನ್ ಶುರು ಮಾಡೋದಷ್ಟೇ. ಬಟ್ ನೀವು ನಮ್ಮ ಹಾಡುಗಳನ್ನ ಕೇಳ್ಬೇಕನ್ನೋದು ನಮ್ಮ ಆಸೆ ಸರ್. Definitely. ನಿಮಗೋಸ್ಕರ ಒಂದು 100% ಸೂಪರ್ ಆಗಿರೋ ಚೇರ್ ಇಟ್ಟಿದೀವಿ ಸರ್. ಅದ್ರಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ನಮ್ಮ ಹಾಡುಗಳನ್ನ ಮನ್ಸಾರೆ ಕೇಳ್ಬೇಕನ್ನೋದು ನಮ್ಮ ಥ್ಯಾಂಕ್ ಯು ಆಸೆ ಸೋ ಸರ್. ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. 67ರಲ್ಲೇ ಎಂತ ಒಂದು ಅದ್ಭುತವಾದಂತಹ ಹಾಡನ್ನ ಮಾಡಿದರೆ, ಆ ಹಾಡನ್ನ ಈ ವೇದಿಕೆ ಮೇಲೆ ಈಗ ಹಾಡಿ ಅದಕ್ಕೆ ಒಂದು ಹೊಸತನವನ್ನ ಕೊಟ್ಟಿರುವಂತಹ ಟೀಮ್ ಸುಚೇತನ್ ಸರ್, ನಾವು ಮೆಂಟರ್ ಆಗಿರುವಂತಹ ಸುಚೇತನ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ. ಸೀರಿಯಸ್ಲಿ. ಈಗ ಸೀನು ಸುಬ್ಬು ಇಬ್ರು ಪರ್ಫಾರ್ಮೆನ್ಸ್ ವಿಜಯ್ ಪ್ರಕಾಶ್ ಸರ್ ಹೆಂಗ್ ಅನ್ಸ್ತು ಅಂತ ಕೇಳೋಣ. ವಿಪಿಸ್ ಬುಲ್ಸೈ, ದಿಸ್ ಇಸ್ ಅನ್ಬಿಲೀವಬಲ್ ಅಪ್ಪ. ಅದು ಹೆಂಗೆ ಕೋಆರ್ಡಿನೇಷನ್ ಚಪ್ಪಾಳೆ ಹೊಡಿಬೇಕು. ಹಾಡಂತೂ ಅದ್ಭುತವಾಗಿ ಹಾಡಿದ್ರೆ. ಥ್ಯಾಂಕ್ ಯು ಸರ್. ಮತ್ತೆ ಒಂದು ಮಧ್ಯದಲ್ಲಿ ಒಂದು ಪುರ್ ಅಂತ ಒಂದು ಐತಲ್ಲ, ಅದೇನದು, ಅದು ಎಲ್ಲದ್ ಮಾಡಿದ್ರಿ ಅದು? ಬೇಗಡೆ ರಾಗ ಪಾಡಿ ಬೀಟಲ್ಸ್ ನಾವು ಹಾಡಿ ಶೇಕ್. ಬೇಗಡೆ ರಾಗ ಪಾಡಿ. ವಾ 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 ವಾ. Sa-ri-ga-ma-pa-pa-sa-sa